ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಈ ಕಿಚ್ಚು. ಹೆದ್ದಾರಿ ತಡೆದು ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾವ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ಕೂಡ ಜಗತ್ತಿಲ್ಲ ಬಗ್ತಿಲ್ಲ ಇವರು. ನಮ್ಮ ಪ್ರತಿಭಟನೆ ನಿಲ್ಲಲ್ಲ, ನಾವು ಪ್ರತಿಭಟನೆ ಮಾಡ್ತೀವಿ. ಕ್ಷಣ ಕ್ಷಣಕ್ಕೂ ಕೂಡ ಈ ಪ್ರತಿಭಟನೆಯ ಕಾವು ಜಾಸ್ತಿ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಹೇಮಾವತಿ ಕೆನಲ್ ಕಾಮಗಾರಿ, ಲಿಂಕ್ ಕೆನಲ್ ಕಾಮಗಾರಿ ಇದೆಯಲ್ಲ, ಅದನ್ನು ಮಾಡಬಾರದು ಅಂತ ನೋಡಿ ತೋರಿಸ್ತಾ ಇದ್ದೀವಿ. ಕಳ್ಳಿಪಾಳ್ಯದ ದೃಶ್ಯಾವಳಿಗಳನ್ನು ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ದಾರೆ. ಇದು ತುಮಕೂರು ಜಿಲ್ಲೆಗೆ ಮಾಡ್ತಿರುವಂಥ ಅನ್ಯಾಯ ಅಂತ ಇದ್ದಾರೆ ಜನ. ಕಳ್ಳಿಪಾಳ್ಯದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜಾಸ್ತಿ ಆಗ್ತಾ ಇದೆ ಪ್ರತಿಭಟನೆಯ ಕಾವು. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೆ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಆ ಭಾಗವನ್ನು ಪ್ರತಿನಿಧಿಸುತ್ತಿರುವಂಥ ಮಂತ್ರಿಗಳು ಕೂಡ ಯೋಚನೆ ಮಾಡಬೇಕು. ಇದು ಬೇರೆ ದಿಕ್ಕನ್ನು ಪಡೆದರೆ, ಬೇರೆ ತಿರುವನ್ನು ಪಡೆದರೆ ಕಷ್ಟ ಆಗುತ್ತೆ. ಯಾಕೋ ನಾಯಕರುಗಳು ಆಡ್ತಿರುವಂಥ ಮಾತನ್ನು ಕೇಳಿದ್ರೆ ಅಷ್ಟು ಸುಲಭವಾಗಿ ಸರಿ ಹೋಗಲ್ಲ ಅಂತ ಅನಿಸ್ತಾ ಇದೆ ನೋಡಿದ್ರೆ. ಇನ್ನು ಕಿಚ್ಚು ಜಾಸ್ತಿ ಆಗ್ತಾ ಇದೆ, ಪ್ರತಿಭಟನೆ ಜಾಸ್ತಿ ಆಗ್ತಾ ಇದೆ. ಕಾಮಗಾರಿ ಸ್ಥಳದ ಕಡೆಗೆ ಪ್ರತಿಭಟನಾಕಾರರು ನುಗ್ಗುತ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕಾಮಗಾರಿ ಮಾಡಕ್ ಬಿಡಲ್ಲ ಅಂತ ಇದ್ದಾರೆ. ಕಾಮಗಾರಿ ನಡೀತಿರುವಂತಹ ಸ್ಥಳಕ್ಕೆ ಪ್ರತಿಭಟನಾಕಾರರು ನುಗ್ಗುತ್ತಾ ಇದ್ದಾರೆ. ಅದು ಹೆಂಗೆ ಕಾಮಗಾರಿ ಮಾಡ್ತೀರಿ ನೋಡೇ ಬಿಡ್ತೀವಿ ಅಂತ ಇದ್ದಾರೆ ಪ್ರತಿಭಟನಾಕಾರರು. ಅಂದ್ರೆ ಇದಿನ್ನೂ ಕೂಡ ಜಾಸ್ತಿ ಆಗುತ್ತೆ, ಕಡಿಮೆ ಆಗುವಂಥ ಲಕ್ಷಣಗಳಿಲ್ಲ. ತುಮಕೂರು ಹೇಳಿ ಕೇಳಿ ಬರದ ಜಿಲ್ಲೆ. ನಿಮಗೆ ಗೊತ್ತಿದೆ ಕೆಲವೊಂದು ಭಾಗದಲ್ಲಿ ಸ್ಥಿತಿಗತಿಗಳು ಹೆಂಗಿದೆ ಅಂತ. ಶೋಭಾ ಕರಂದ್ಲಾಜೆ ಹೇಳ್ತಾ ಇದ್ರು, ತೀರ ನೀವು ಆಂಧ್ರದವರು 10 ತನಕ ನೀರು ತಂದಿದ್ದಾರೆ ಅಂತಂತಂದರೆ, ಈ ಕಡೆಗೆ ಕೋಲಾರದ 10 ತನಕ ನೀರು ಬಂದಿದೆ ಅಂತಂದರೆ, ತಮಿಳ್ನಾಡವ್ರು ಕೆಲಸ ಮಾಡ್ತಾರೆ ಅಂತಂತಂದರೆ ನಮಗೇನಾಗಿದೆ? ನಾವ್ಯಾಕೆ ಮಾಡಬಾರದು? ಪ್ರತಿಭಟನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಆ ಕಡೆ ಭಾಗದಲ್ಲಿ ಪ್ರಯಾಣ ಮಾಡುವಂಥವ್ರು ಸ್ವಲ್ಪ ಹುಷಾರಾಗಿರಿ, ಯಾಕಂದರೆ ತುಂಬ ರೋಡ್ ಬ್ಲಾಕ್ ಆಗುವಂಥ ಸಾಧ್ಯತೆಗಳು ಕಾಣ್ತಾ ಇವೆ. ಯಾಕಂದರೆ ರಸ್ತೆಗಳ ಮೇಲೆ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸೇರಿದ್ದಾರೆ. ಹೀಗಾಗಿ ಆ ಕಡೆ ಭಾಗದಲ್ಲಿ ಪ್ರಯಾಣ ಮಾಡುವಂಥವರು ಸ್ವಲ್ಪ ಹುಷಾರ ಪ್ರಯಾಣ ಮಾಡಿ, ರೂಟನ್ನು ಬದಲಾಯಿಸಿದರೆ ಒಳ್ಳೆಯದು. ದೃಶ್ಯಾವಳಿಗಳನ್ನು ನೋಡಿ, ಆ ಟೈರ್ಗಳಿಗೆ ಬೆಂಕಿ ಹಚ್ಚಿರೋ ರೀತಿ ಇಡೀ ರಸ್ತೆನೇ ಕವರ್ ಮಾಡ್ಕೊಂಡಿದ್ದಾರೆ. ಹೇಗೆ ಕಾಮಗಾರಿ ಮಾಡ್ತೀರಿ ನೋಡೇ ಬಿಡ್ತೀವಿ ಅಂತ ಅವರು ಚಾಲೆಂಜ್ ಮಾಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂಥದ್ದು ಇವರೆಲ್ಲರ ಆಗ್ರಹ. ಸೋಮಣ್ಣವ್ರು ಏನು ಪತ್ರ ಬರೆದಿದ್ರು, ಶೋಭಾ ಕರಂದ್ಲಾಜೆ ಅವರು ಏನು ಹೇಳಿದರು, BJP ನಾಯಕರೇನು ಮಾತಾಡ್ತಾ ಇದ್ದಾರೆ, ಜೊತೆಗೆ ಪರಮೇಶ್ವರ್ ಏನು ಹೇಳಿದ್ರು, ಇದ್ರ ಬಗ್ಗೆ ನಾವು ತೋರಿಸಿದ್ದೀವಿ ನಿಮಗೆ. ಅಂದರೆ ಇದು ಇಲ್ಲಿಗೆ ನಿಲ್ಲುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಸರ್ಕಾರದ ಮುಂದಿನ ಹೆಜ್ಜೆ ಏನು ನೋಡೋಣ. ಹೇಮಾವತಿ ಕೆನಲ್ ಕಾಮಗಾರಿ ಅವೈಜ್ಞಾನಿಕ, ಯಾವುದೇ ಕಾರಣಕ್ಕೂ ಈ ಕಾಮಗಾರಿ ಮಾಡಬಾರದು. ದೊಡ್ಡ ಹಂಗಾಮನೆ ನಡೆದು ಹೋಯಿತು. ಇದೀಗ ತಾನೇ ಸುರೇಶ್ ಗೌಡ್ರು ಸುದೀರ್ಘವಾಗಿ ಮಾತಾಡಿದ್ರು, ತಾವು ಕೂಡ ಇದನ್ನು ಕೇಳಿಸ್ಕೊಂಡಿದ್ದೀರಿ. ತುಮಕೂರಿನ ಜನರಿಗೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ. ನಮ್ಮ ಪಾಲಿನ ಹಕ್ಕನ್ನು, ನಮ್ಮ ಪಾಲಿನ ಹಕ್ಕೇನಿದೆ, ನೀರಿನ ಹಕ್ಕು, ಅದನ್ನು ಕಸ್ಕೊಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ರೀತಿ ಅನ್ಯಾಯ ಆಗಬಾರದು. ಇದು ನೀವು ವಿರುದ್ಧವಾಗಿ ನೀವು ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀರಿ.
ಇದಕ್ಕೆ ಸಂಬಂಧಪಟ್ಟಂಗೆ ಸುರೇಶ್ ಗೌಡ್ರು ಏನು ಮಾತಾಡಿದ್ರು, ಅದಾದಮೇಲೆ ಶೋಭಾ ಕರಂದ್ಲಾಜೆ ಏನು ಮಾತಾಡಿದ್ರು, ಜೊತೆಗೆ ಸೋಮಣ್ಣವರು ಕೂಡ ಮುಖ್ಯಮಂತ್ರಿಗಳಿಗೆ ಬರೆದಂಥ ಪತ್ರದ ವಿವರಗಳನ್ನು ಕೂಡ ನಾವು ನಿಮಗೆ ಕೊಟ್ವಿ. ಇದೆಲ್ಲ ಆದಮೇಲೆ ಡಾಕ್ಟರ್ ಜಿ ಪರಮೇಶ್ವರ್ ಈ ಕಡೆ ಭಾಗದ ಮಂತ್ರಿಗಳನ್ನೇ ಜೊತೆಗೇನು ಅಂತಂದರೆ ಗೃಹ ಸಚಿವರು ಪ್ರಭಾವಿ ಮಂತ್ರಿಗಳು ಅವ್ರು ಹೇಳ್ತಾರೆ ಇಲ್ಲ ಇದು ಅನ್ಯಾಯ ಆಗಲ್ಲ ಅಂತ ವರದಿ ಕೊಟ್ಟಿದ್ದರು ಟೆಕ್ನಿಕಲ್ ಟೀಮ್. ಆ ಟೆಕ್ನಿಕಲ್ ರಿಪೋರ್ಟ್ ಬಂದಾದ ಮೇಲೇ ಕಾಮಗಾರಿ ಶುರುವಾಗಿದ್ದು. ಆದರೆ ಟೆಕ್ನಿಕಲ್ ರಿಪೋರ್ಟೇ ಸರಿ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಇದು ಸಂಗತಿ. ಆವತ್ತಿನ ಸಭೆಯಲ್ಲಿ ಶಾಸಕರುಗಳೂ ಕೂಡ ಇದ್ದರು, ಈ ಕಡೆ ಭಾಗದ ನಾಯಕರುಗಳೂ ಕೂಡ ಇದ್ದರು ಅನ್ನುವಂಥ ಮಾತನ್ನು ಕೂಡ ಪರಮೇಶ್ವರರು ಹೇಳಿದ್ದಾರೆ. ಆದರೆ ಇದ್ಯಾಕೋ ಸುಮ್ಮನಾಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದರೆ ಸುರೇಶ್ ಗೌಡರು ಹೇಳಿದಂಥ ಮಾತಿದೆಯಲ್ಲ, ಗಮನಿಸಬೇಕು. ನನ್ನ ಹೆಣದ ಮೇಲೆ ನೀರು ಹರಿಲಿ ಅನ್ನುವಂಥ ಮಾತನ್ನು ಹೇಳಿದರು. ಸತ್ರೂ ಸರಿ ನಾವು ಬಿಡಲ್ಲ ಅಂತ.